ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಪ್ರೀತಿಗಾಗಿ ಕಥೆಯ 27ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 28ನೇ ಅಧ್ಯಾಯವನ್ನು ಶುರು ಮಾಡೋಣ. ರೂಮ್ನಲ್ಲಿ ಮೊಬೈಲ್ ಹಿಡಿದುಕೊಂಡು ಖುಷಿ ಪಡುತ್ತಾ ಇದ್ದವಳನ್ನು ನೋಡಿ ಆಗ ತಾನೇ ಸ್ನಾನ ಮುಗಿಸಿ ಹೊರಗಡೆ ಬಂದ ಆದಿ, ಏನು ಸಿಕ್ಕಾಪಟ್ಟೆ ಖುಷಿಯಾಗಿದೆಯಾ, ಮುಖ ನೋಡಿದ್ರೆ 1000 ವೋಲ್ಟ್ಸ್ ಬಲ್ಬ್ ಥರ ಬೆಳಗ್ತಾ ಇದೆ ಎಂದ ತಲೆ ಒರೆಸಿಕೊಳ್ಳುತ್ತಾ. ಹೂರಿ, ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ. ಅಂಶು ಬರ್ತಿದ್ದಾಳೆ ಮನೆಗೆ ಅಂದಳು ಸುಮಾ. ವಾವ್ ಸೂಪರ್, ಇನ್ನು ಅಕ್ಕ ತಂಗಿರನ್ನು ಹಿಡಿಯೋಕೆ ಆಗಲ್ಲ. ಹೇಗೆ ಬರ್ತಾಳೆ, ಅವಳಿಗೆ ಮನೆ ಅಡ್ರೆಸ್ ಗೊತ್ತಿಲ್ಲ ಅಲ್ವಾ ಎಂದ ಸುಮಾಳ ನಡು ಬಳಸುತ್ತಾ. ನಾನು ಅವಳಿಗೆ ಅಡ್ರೆಸ್ ಸೆಂಡ್ ಮಾಡಿದ್ದೀನಿ ಎಂದಳು ಅವನ ಹಿಡಿತದಿಂದ ಬಿಡಿಸಿಕೊಳ್ಳುತ್ತಾ. ನಾವೇ ಯಾರಾದರೂ ಪಿಕಪ್ ಮಾಡಿದರೆ ಚೆನ್ನಾಗಿತ್ತು. ನಾನು ಅತ್ತೆ ಜೊತೆ ಆಫೀಸಿಗೆ ಹೊರಟಿದ್ದೆ. ಇರು, ಇವತ್ತು ಸಂಡೇ, ದೀಪು ಫ್ರೀ ಇರಬೇಕು, ಅಂಶುನ ಪಿಕಪ್ ಮಾಡೋಕ್ಕೆ ಹೇಳ್ತೀನಿ ಎಂದ ಆದಿ. ತವರು ಮನೆಯಿಂದ ಯಾರಾದರೂ ಬರ್ತಾರೆ ಅಂದರೆ ಸಾಕು, ಮುಖ ಸೂರ್ಯಕಾಂತಿ ಹೂ ಥರ ಅರಳಿಬಿಡುತ್ತೆ ಎಂದು ಸುಮಾಳ ಮೂಗು ಹಿಂಡಿ ಹಣೆಗೆ ಮೆದುವಾಗಿ ಮುತ್ತಿಟ್ಟು, ಸರಿ ಸುಮಾ, ಆಫೀಸ್ ಕೆಲಸಗಳು ಜಾಸ್ತಿ ಇದೆ, ಎಲ್ಲ ಫೈಲ್ ಸ್ಟಡಿ ಮಾಡಬೇಕು, ಇಷ್ಟು ವರ್ಷದ ಆಡಿಟಿಂಗ್ ಫೈಲ್ ನೋಡ್ಕೋಬೇಕು, ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಬೇಜಾರು ಮಾಡ್ಕೋಬೇಡ ಅಂದ ತನ್ನ ಅಂಗೈಯಲ್ಲಿ ಅವಳ ಮುಖ ಹಿಡ್ಕೊಂಡು. ಪರವಾಗಿಲ್ಲ ರೀ ಮಾವ, ನಿಮಗೆ ವಹಿಸಿರುವ ಕೆಲಸ ಮೊದಲು ಮಾಡಿ, ನೀವು ಆರಾಮಾಗಿ ಕೆಲಸ ಮಾಡಿ, ನನಗೇನು ಬೇಜಾರಿಲ್ಲ ಎಂದಳು ಸುಮಾ. ಹೆಂಡತಿ ಅಂದರೆ ಹೀಗೆ ಗಂಡನ ಜವಾಬ್ದಾರಿಗಳಿಗೆ ಹೆಗಲಾಗಿರಬೇಕು ನನ್ನ ಮುದ್ದು ಎಂದು ಅವಳನ್ನು ತಬ್ಬಿ ತನ್ನ ಎದೆಗೆ ಒತ್ತಿಕೊಂಡ. ಆದಿ ಆದಿ, ಬೇಗ ಟಿಫನ್ ಮಾಡೋ, ಬಾ ಲೇಟಾಗುತ್ತೆ ಎಂದು ಕೂಗಿದರು ಮಣಿಕರ್ಣಿಕಾ. ರೀ ಚಿಕ್ಕಮ್ಮ ಕೂಗ್ತಾ ಇದ್ದಾರೆ, ಬನ್ನಿ ಹೋಗೋಣ ಎಂದಳು ಸುಮಾ. ನೀನು ಹೋಗಿರು ಚಿನ್ನಿ, ನಾನು ರೆಡಿಯಾಗಿ ಬರ್ತೀನಿ ಎಂದ ಸುಮಾ ತೆಗೆದಿಟ್ಟ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಾ. ಎಲ್ಲರೂ ತಿಂಡಿಗೆ ಬಂದಿದ್ರು. ಸೀತಮ್ಮ, ಊರ್ಮಿಳಾ ತಿಂಡಿ ಬಡಿಸ್ತಾ ಇದ್ರು. ಸುಮಾ ಬಂದಿದ್ದನ್ನು ನೋಡಿ, ಆದಿ ಇನ್ನೂ ರೆಡಿ ಆಗಿಲ್ವಾ, ಏನು ಮಾಡ್ತಿದ್ದಾನೆ, ಬೇಗ ಹೋಗಬೇಕು ಅಂತ ನೆನ್ನೆನೇ ಹೇಳಿದ್ದೀನಿ ಎಂದರು ಮಣಿಕರ್ಣಿಕಾ. ರೆಡಿ ಆಗ್ತಿದ್ದಾರೆ ಚಿಕ್ಕಮ್ಮ, ಇನ್ನೇನು ಬರ್ತಾರೆ ಎಂದು ಹೇಳಿ ಅತ್ತೆಯರ ಜೊತೆ ಬಡಿಸಲು ನಿಂತಳು. ಅಷ್ಟರಲ್ಲಿ ಆದಿ ಕೂಡ ರೆಡಿಯಾಗಿ ಬಂದಿದ್ದ. ಆದಿ, ತಿಂಡಿ ಮಾಡಿಕೊಂಡು ಬೇಗ ಬಾ, ನಾನು ಆಚೆ ಇರ್ತೀನಿ, ಆ ಆಡಿಟರ್ ಅವಾಗ್ನಿಂದ ಫೋನ್ ಮಾಡ್ತಿದ್ದಾನೆ, ಮಾತಾಡ್ತಾ ಇರ್ತೀನಿ ಎಂದು ಎದ್ದು ಹ್ಯಾಂಡ್ ವಾಶ್ ಮಾಡಿಕೊಂಡು ಆಚೆ ಹೋಗುವಾಗ, ಆ ಸುಮಾ ಕಂಟಿ ರೂಮಲ್ಲಿದ್ದಾನೆ, ಅವನಿಗೆ ಲೆಗ್ ಪೇನ್ ಇದೆ, ಕೆಳಗೆ ಬರೋಕ್ಕಾಗಲ್ಲ, ಟಿಫನ್ನ ರೂಮಿಗೆ ಕಳಿಸ್ಬಿಡು ಎಂದು ಆರ್ಡರ್ ಮಾಡುವ ದನಿಯಲ್ಲಿ ಹೇಳಿ ಹೊರಟು ಹೋದರು ಮಣಿಕರ್ಣಿಕಾ. ತಿಂಡಿ ತಿನ್ನುತ್ತಾ, ದೀಪು ನಿಂಗಿವತ್ತು ಸಂಡೇ, ಏನೂ ಕೆಲಸ ಇಲ್ಲ ಅಂದರೆ ಅನು ತಂಗಿ ಬರ್ತಿದ್ದಾರೆ, ಕರ್ಕೊಂಡು ಬರೋಕ್ಕಾಗುತ್ತಾ ಅಂತ ಆದಿ ಕೇಳ್ದ. ತಿಂಡಿ ತಿಂದು ಮುಗಿಸಿದ ದೀಪಾಂಶು, ಏನು ಅತ್ತಿಗೆ ತಂಗಿ ಬರ್ತಿದ್ದಾರಾ, ಗುಡ್ ನ್ಯೂಸ್ ಆದಿ, ಆದರೆ ಸಾರಿ ಕಣೋ, ನನಗೆ ಆಫೀಸ್ ಇದೆ, ಹೋಗಲೇಬೇಕು, ಇವತ್ತು ಕ್ಲೈಂಟ್ ಮೀಟಿಂಗ್ ಇದೆ ಎಂದ ಬೇಸರದಿಂದ. ಹೌದಾ, ಇವಾಗೇನು ಮಾಡೋದು ಎಂದು ಯೋಚಿಸುತ್ತಾ ಇದ್ದ ಆದಿಗೆ, ಪರವಾಗಿಲ್ಲ ಬಿಡಿ, ಅವಳಿಗೆ ಅಡ್ರೆಸ್ ಸೆಂಡ್ ಮಾಡಿದ್ದೀನಿ, ಕ್ಯಾಬಲ್ಲಿ ಬರ್ತಾಳೆ ಎಂದಳು ಸುಮಾ. ಅದಕ್ಕೆ ಒಂದು ಕೆಲಸ ಮಾಡಿ, ನಿಮ್ಮ ತಂಗಿ ಅಡ್ರೆಸ್ ಕೊಡಿ, ನಾನು ರಿಷಿ ಇಲ್ಲ ಸುಭಾಷ್ನ ಕಳಿಸ್ತೀನಿ, ಕರ್ಕೊಂಡು ಬಂದುಬಿಟ್ಟು ಆಫೀಸಿಗೆ ಬರಲಿ, ಓಕೆನಾ ಅಂತ ದೀಪಾಂಶು ಕೇಳ್ದ. ಪರವಾಗಿಲ್ಲ, ಅವಳು ಕ್ಯಾಬಲ್ಲೇ ಬರ್ತಾಳೆ ಎಂದಳು ಸುಮಾ. ಸೀತಮ್ಮ, ಊರ್ಮಿಳಾ ಇಬ್ಬರು ಯಾರು ಬರ್ತಾರೆ ಎಂದು ಸುಮಾಳನ್ನು ಕೇಳಿದರು. ಸುಮಾ ಅಂಶಿಕಾ ಬರುವ ವಿಷಯವನ್ನು ತಿಳಿಸಿದ್ಲು. ಅಂಶಿಕಾ ಬರೋ ವಿಷಯ ಕೇಳಿ ಸೀತಮ್ಮ, ಊರ್ಮಿಳಾ ಇಬ್ಬರಿಗೂ ತುಂಬ ಸಂತೋಷ ಆಗಿತ್ತು. ಚಿನ್ಕುರುಳಿ ಥರ ಆ ಹುಡುಗಿ ಮನೆ ತುಂಬ ಓಡಾಡ್ತಾ ಇರ್ತಾಳೆ, ಅವಳೆಲ್ಲಿರ್ತಾಳೋ ಅಲ್ಲಿ ನಗುವಿಗೆ ಕೊರತೆಯೇ ಇಲ್ಲ, ಎಲ್ಲರನ್ನ ನಗಿಸ್ಕೊಂಡು ನಕ್ಕೊಂಡು ಖುಷಿಯಾಗಿರ್ತಾಳೆ ಎಂದು ಹೊಗಳಿದ್ದು ಕೇಳಿ ದೀಪುವಿಗೂ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಸುಮಾ, ಅವಳಿಗೆ ಏನಿಷ್ಟನೋ ಅದೇ ಅಡುಗೆ ಮಾಡೋಣ ಅನ್ನು, ಇವತ್ತು ಇಲ್ಲೇ ಇದ್ದು ಬೆಳಗ್ಗೆ ಹೋಗಲಿ ಎಂದರು ಸೀತಮ್ಮ. ಅತ್ತೆ ಸೊಸೆಯರ ಸಂಭ್ರಮ ಮುಗ್ದಿದ್ರೆ ನಾವಿನ್ನೂ ಬರ್ತೀವಿ, ಆಶೀರ್ವಾದ ಮಾಡಿ ಎಂದು ಆದಿ ಮತ್ತು ದೀಪಾಂಶು ಇಬ್ಬರು ತಾಯಂದಿರ ಕಾಲಿಗೆ ನಮಸ್ಕರಿಸಿ ಸುಮಾಳಿಗೆ ಬಾಯ್ ಹೇಳಿ ಹೊರಟರು. ಸೀತಮ್ಮ, ಸುಮಾ ಮತ್ತು ಊರ್ಮಿಳಾ ತಿಂಡಿ ತಿನ್ನಲು ಕೂತರು. ತಿಂಡಿ ಬಡಿಸ್ಕೊಂಡು ತಿನ್ನಬೇಕು ಅನ್ನೋವಷ್ಟರಲ್ಲಿ ಮಣಿ ಹೇಳಿದ್ದು ನೆನಪಿಗೆ ಬಂದು ಖಂಟಿಗೆ ತಿಂಡಿ ಕಳಿಸ್ಬೇಕು ಎಂದು ರಂಗಮ್ಮನನ್ನು ಕೂಗಿದ್ರು. ರಂಗಮ್ಮ ಬೇರೆ ಕೆಲಸದ ಮೇಲೆ ಆಚೆ ಹೋಗಿದ್ರಿಂದ, ಅತ್ತೆ ನೀವಿಬ್ಬರು ತಿಂತಾ ಇರಿ, ನಾನೇ ಹೋಗಿ ಕೊಟ್ಬರ್ತೀನಿ ಎಂದು ಹೇಳಿ ಸುಮಾ ಎದ್ದು ಹೋದ್ಲು. ಕಂಟಿಗೆ ಒಂದು ಪ್ಲೇಟ್ಗೆ ತಿಂಡಿ ಬಡಿಸಿಕೊಂಡು ಅವನಿಗೆ ಕೊಡಲು ಮೆಟ್ಟಿಲು ಹತ್ತಿ ಮೇಲೆ ಬಂದು ಅವನ ರೂಮ್ ಡೋರ್ ತೆಗೆದಳು. ಮೊಬೈಲ್ ನೋಡುತ್ತಾ ಮಲಗಿದ್ದ ಕಂಟಿ ಯಾರೋ ಬರುತ್ತಿರುವ ಸದ್ದು ಕೇಳಿ ಮೊಬೈಲ್ ಪಕ್ಕಕ್ಕಿಟ್ಟು ಮಲಗಿರುವವನಂತೆ ನಟಿಸುತ್ತಿದ್ದ. ಒಳ ಬಂದ ಸುಮಾಳನ್ನು ನೋಡಿ ಅವಳನ್ನೇ ದಿಟ್ಟಿಸುತ್ತಿದ್ದ. ಆದಿ ಹೆಂಡ್ತಿ ಏನು ಸಖತ್ತಾಗಿದ್ದಾಳೆ ಗುರು, ಮಾಮ್ ಮದುವೆಗೆ ಬಾ ಅಂದಾಗ ಬರಲಿಲ್ಲ,
ಛೇ, ಎಂಥ ಹಕ್ಕಿ ಮಿಸ್ ಆಗೋಯ್ತು ಎಂದು ಅವಳನ್ನು ಆಸೆ ಕಂಗಳಿಂದ ನೋಡ್ತಾ ಇದ್ದ. ಸುಮಾ ತಿಂಡಿ ಇಟ್ಟು, ತಿಂಡಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಿನ್ನಿ, ಬಿಸಿ ಆರಿ ಹೋಗುತ್ತೆ ಎಂದು ಹೇಳಲು ಹತ್ತಿರ ಬಂದ. ಅವಳ ಸುವಾಸನೆಗೆ ಕಂಟಿಗೆ ನಶೆ ಏರಿದವನ ಹಾಗೆ ಆಗಿ ಎದ್ದು ಅವಳ ಹತ್ತಿರ ಜರುಗಿ ಕೂತನು. ದಿಢೀರೆಂದು ಹತ್ತಿರ ಬಂದವನನ್ನು ನೋಡಿ ಗಾಬರಿಯಾದ ಸುಮಾ ತೊದಲುತ್ತಾ, ತಿಂಡಿ ಇದೆ, ತಿಂದ್ಬಿಡಿ ಎಂದು ತೊದಲುತ್ತಾ ಹೇಳಿ ದೂರ ಸರಿದು ನಿಂತಳು. ಕಂಟಿಯ ಕಣ್ಣುಗಳು ಸುಮಾಳನ್ನೇ ಮೇಲಿಂದ ಕೆಳಗಿನವರೆಗೂ ನೋಡ್ತಾ ಇದ್ದದ್ದನ್ನು ಗಮನಿಸಿದ ಸುಮಾ, ಇಲ್ಲಿರೋದು ಸರಿಯಲ್ಲ ಎಂದು ಹೊರಡಲು ಅನುವಾದಳು. ಹಲೋ, ಎಕ್ಸ್ಕ್ಯೂಸ್ ಮೀ ಎಂದು ಕೂಗಿ ನಿಲ್ಲಿಸಿ, ಮಿಸ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಅಂತ ಅಂದ. ಸುಮಾ ಡೋರಲ್ಲೇ ನಿಂತು ಹೇಳಿದಳು, ಸುಮಾ ಅವರೇ, ನನಗೆ ಕೈ ತುಂಬ ಪೇಯ್ನ್ ಇದೆ, ತಿಂಡಿ ತಿನ್ನೋಕ್ಕಾಗಲ್ಲ, ಸ್ವಲ್ಪ ನೀವೇ ತಿನ್ನಿಸ್ತೀರಾ ಎಂದ ಕಂಟಿ. ಮನಸ್ಸಿನೊಳಗೆ ಕೆಟ್ಟ ಆಲೋಚನೆ ಇತ್ತು. ಡೆಲ್ಲಿಲಿ ಎಷ್ಟು ಹುಡುಗಿರನ್ನು ಪಳಗಿಸಿಲ್ಲ, ನೀನ್ಯಾವ ಲೆಕ್ಕ ಎನ್ನುವ ಅಹಂ ಕಂಟಿಗೆ. ಸುಮಾ ಹೆದರುತ್ತಲೇ ತಿಂಡಿ ತೆಗೆದುಕೊಂಡು ಬಂದಿದ್ದಕ್ಕೆ ತನ್ನನ್ನು ತಾನೇ ಶಪಿಸಿಕೊಂಡು ನಿಂತಿದ್ದಳು. ಬನ್ನಿ ಸುಮಾ, ಹಸ್ವಾಗಿದೆ, ಇನ್ನೂ ಟ್ಯಾಬ್ಲೆಟ್ಸ್ ತಗೋಬೇಕು ಎಂದು ಅವಸರಿಸಿದ ಕಂಟಿ. ಸುಮಾ ಒಂದೊಂದೇ ಹೆಜ್ಜೆ ಇಟ್ಟು ಬರುತ್ತಿರುವಾಗಲೇ ರಂಗಮ್ಮ ಬಂದ್ಲು. ಅಮ್ಮೋರೆ, ಸೀತಮ್ಮ ಕರೀತಾ ಇದ್ದಾರೆ, ಹೋಗಿ, ಯಾರೋ ಬಂದಿದ್ದಾರೆ, ಕಂಟಿ ಯಜಮಾನರಿಗೆ ನಾನೇ ತಿಂಡಿ ತಿನ್ನಿಸ್ತೀನಿ ಅಂತ ಅಂದ್ಲು ರಂಗಮ್ಮ. ಸುಮಾಳಿಗೆ ಹೋದ ಜೀವ ಮತ್ತೆ ಬಂದಂತಾಗಿತ್ತು. ಉಫ್ ಎಂದು ನಿಟ್ಟುಸಿರು ಬಿಟ್ಟು ಅಲ್ಲಿ ಕ್ಷಣಕಾಲವೂ ನಿಲ್ಲದೆ ದಡಬಡನೆ ಮೆಟ್ಟಿಲಿಳಿದು ಬಂದ್ಬಿಟ್ಲು. ಕಂಟಿ ಮುಷ್ಟಿ ಮಾಡಿ ಮಂಚಕ್ಕೆ ಗುದ್ದುತ್ತಾ, ಛೇ, ಜಸ್ಟ್ ಮಿಸ್ ಅಂದ್ಕೊಂಡ. ರಂಗಮ್ಮ ತನ್ನ ಎಲೆ ಅಡಿಕೆ ತುಂಬಿಕೊಂಡ ಬಾಯಲ್ಲಿ, ಸಾರ್ ಎಲ್ಲಿ ಆ ಮಾಡಿ ಎಂದಳು ತಿಂಡಿ ಪ್ಲೇಟ್ ಕೈಯಲ್ಲಿ ಹಿಡಿದು. ಕಂಟಿಗೆ ಅವಳ ಅವತಾರ, ಆ ಅಡಿಕೆ ತುಂಬಿದ ಕೆಂಪು ಬಾಯಿ ನೋಡಿ ವಾಕರಿಕೆ ಬಂದಂತಾಗಿ, ಹೇ, ನಾನೇ ತಿಂತೀನಿ, ಕುಡಿಲಿ, ನೀನು ಹೋಗು ಅಂದ. ಅಲ್ಲ ಸಾರು, ನಾನೀಗ ಹೋದರೆ ಮಣಿಯಮ್ಮ ನನ್ನ ಕೆಲಸದಿಂದ ಕಿತ್ತಾಕ್ಬಿಡ್ತಾರೆ ಆಟೆಯ, ಅವ್ರು ಹೇಳೋಕವ್ರೆ ನಿಮ್ಮನ್ನು ಸೆಂದಾಗಿ ನೋಡ್ಕೋಬೇಕು ಅಂತ. ಎಲ್ಲಿ ಸಾರು, ಬಾಯಿ ತೆಗಿರಿ ಎಂದು ಸ್ಪೂನ್ ಬಿಟ್ಟು ಕೈಯಲ್ಲಿ ಕಲಸಿ ಬಲವಂತವಾಗಿ ತುತ್ತು ಮಾಡಿ ತುರುಕಿದಳು ರಂಗಮ್ಮ. ನಮ್ಮ ಸುಮಾ ಅಮ್ಮನವರನ್ನೇ ಕೆಟ್ಟ ದೃಷ್ಟಿನಲ್ಲಿ ನೋಡ್ತೀಯಾ, ತಿನ್ನು ಈಗ ಎಂದು ಮನಸ್ಸಿನಲ್ಲೇ ಬೈದುಕೊಂಡಳು ರಂಗಮ್ಮ. ಕಂಟಿ ನುಂಗಲಾರದೆ ಒದ್ದಾಡಿ ನೀರು ಕುಡಿದು ನನಗೆ ಸಾಕು ಎಂದರು ಬಿಡದೆ ರಂಗಮ್ಮ ತುರುಕಿ ತಿನ್ನಿಸಿ, ಸಾರು, ಇನ್ಮೇಲೆ ದಿನ ನಿಮಗೆ ನಾನೇಯ ತಿನ್ನಿಸೋದು, ನೋಡ್ತೀರಿ ಬೇಗ ಹುಷಾರಾಗ್ತೀರಾ ಅಂತ ಎಂದು ಹೇಳಿ ಹೋದ್ಲು. ಕಂಟಿಯ ಕೋಪ ನೆತ್ತಿಗೇರಿತ್ತು. ಹೇ, ನಡಿ ಮೊದಲು ನೀನು ಎಂದು ಗದರಿದ. ಕೈಗೆ ಬಂದ ತುತ್ತನ್ನು ನೋಡಿ ಅನುಭವಿಸೋಕ್ಕೂ ಬಿಡದ ರಂಗಮ್ಮನ ಮೇಲೆ ಸಹಜವಾಗಿಯೇ ಸಿಟ್ಟು ಬಂದಿತ್ತು ಕಂಟಿಗೆ. ಅವನ ಕೋಪಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದ ರಂಗಮ್ಮ, ನೀವು ಹಿಂಗೆ ಗದರಿದ್ರೆ ನಾನು ರಾಯರಿಗೆ ಹೇಳ್ತೀನಿ ಆಟೆಯ, ಏನೋ ಬ್ಯಾಗ ಹುಷಾರಾಗಲಿ ಅಂದರೆ ನನ್ನ ಮ್ಯಾಗೆ ರೇಗ್ತೀರಾ ಎಂದಳು. ರಾಯರು ಎಂದ ಕೂಡಲೇ ಹೆದರಿದ ಕಂಟಿ, ಆಯಿತು ತಾಯಿ, ನಾನೀಗ ಮಲಗಿ ರೆಸ್ಟ್ ಮಾಡಬೇಕು, ನೀನು ಇಲ್ಲಿಂದ ಹೋಗು, ಏನಾದರೂ ಬೇಕಾದರೆ ಹೇಳ್ತೀನಿ ಎಂದು ಅವಳನ್ನು ಆಚೆ ಕಳಿಸ್ದ. ಆಚೆ ಬಂದ ರಂಗಮ್ಮ, ರಾಯರ ಕುಟುಂಬದಲ್ಲಿ ಇದೊಂದು ಕೆಟ್ಟ ಕಳೆ, ಥೂ ಎಂದು ಉಗಿದು ಅಡುಗೆ ಕೋಣೆ ಕಡೆ ಬಂದ್ಲು. ಅಂಶಿಕಾ ಬಂದದ್ದನ್ನು ನೋಡಿದ ಸುಮಾ ಹೋಗಿ ಅಪ್ಪಿ ಕೈ ಹಿಡಿದು ಕರ್ಕೊಂಡು ಬಂದು ಕೂರಿಸಿದ್ಲು. ಅಂಶಿಕಾ, ಸೀತಮ್ಮ, ಊರ್ಮಿಳಾ ಇಬ್ಬರಿಗೂ ಹೇಗಿದ್ದೀರಾ ಅತ್ತೆ ಅಂತ ಕೇಳಿದ್ಲು. ಸೀತಮ್ಮ ಅಂಶಿಕಾ ಭುಜ ಹಿಡಿದು, ಥೇಟ್ ಉಷಾ ಅವ್ರ ಹಾಗೆ ಮುದ್ದಾಗಿದ್ದಾಳೆ ಅಂದ್ಕೊಳ್ತಾ, ಅವತ್ತು ನೋಡಿದ್ದು ನಿನ್ನ, ಆಮೇಲೆ ಮನೆಗೆ ಬರಲೇ ಇಲ್ಲ ಎಂದರು. ಊರ್ಮಿಳಾ ಅವರು ಮಧ್ಯೆ ಮಾತನಾಡಿ, ಅಕ್ಕ, ಅಂಶುಗೆ ಇಲ್ಲೇ ಕೆಲಸ ಸಿಕ್ಕಿದ್ಯಂತೆ, ಅವತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ಲು, ಮಾತಾಡಿ ಮನೆಗೆ ಕರೆದೆ, ಅವತ್ತು ಬರೋಕ್ಕಾಗಲಿಲ್ಲ ಅಂತ ಇವತ್ತು ಬಂದಿದ್ದಾಳೆ ಅಂತ ಹೇಳಿದ್ರು. ಬೇರೆ ಯಾರೋ ಆಗಿರೋ ನನ್ನನ್ನೇ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ, ಇನ್ನು ನಮ್ಮ ಸುಮಾ ಇವ್ರ ಮನೆಯಲ್ಲೇ ಎಷ್ಟು ಹೇಗಿದ್ದಾಳೋ ಅನ್ನೋ ಭಯ ಬೇಡವೇ ಬೇಡ, ಅಮ್ಮನ ಥರ ನೋಡ್ಕೋತಾರೆ. ಸುಮಾ ಅದೃಷ್ಟ ಮಾಡಿದ್ಲು ತಾಯಂತ ಅತ್ತೆದಿರು ಸಿಗೋದಿಕ್ಕೆ ಎಂದುಕೊಂಡಳು ಅಂಶಿಕಾ. ತಾನು ತಂದ ಸ್ವೀಟ್ಸ್, ಹಣ್ಣುಗಳನ್ನು ಸುಮಾ ಕೈಗೆ ಕೊಟ್ಟು ಮತ್ತೆ ಸುಮಾಳನ್ನು ತಬ್ಕೊಂಡು, ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಅಬೌಟ್ ಯು ಎಂದು, ಖುಷಿಯಾಗ್ತಿದೆ ಕಣೆ ನಿನ್ನ ಹೀಗೆ ನೋಡೋಕೆ ಅಂದಳು. ಸೀತಮ್ಮ, ಸುಮಾ, ಅಂಶುಗೆ ಕೂರಿಸಿ ತಿಂಡಿ ಕೊಡು, ನೀನು ತಿಂಡಿ ಮಾಡು, ನಾನು ಲಾನಲ್ಲಿರ್ತೀನಿ. ಊರ್ಮಿ, ಟೆರೆಸ್ ಮೇಲೆ ಬಟ್ಟೆ ಹಾಕಿದ್ದೆ, ಒಂಚೂರು ತಂದುಬಿಡು ಎಂದರು. ಅಕ್ಕ ತಂಗಿಯರಿಗೆ ಮಾತನಾಡಲು ಪ್ರೈವಸಿ ಬೇಕಾಗುತ್ತೆ ಎಂದು ಅರಿತು. ಅಂಶಿಕಾಳನ್ನು ಕರೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಬಳಿ ಕೂರಿಸಿ, ತಿಂಡಿ ತಿನ್ನು ಅಂದ್ಲು ಸುಮಾ. ನಾನು ತಿನ್ಕೊಂಡು ಬಂದೆ, ನನಗೆ ಬೇಡ, ನೀನು ತಿನ್ನು, ನಾನು ನಿನ್ನ ಜೊತೆ ಕೂತಿರ್ತೀನಿ ಎಂದಳು ಅಂಶಿಕಾ. ಅಷ್ಟರಲ್ಲಿ ಕಂಟಿ ರೂಮಿನಿಂದ ರಂಗಮ್ಮ ಬಂದರು. ರಂಗಮ್ಮ, ಇವಳು ನನ್ನ ತಂಗಿ ಅಂಶಿಕಾ ಅಂತ ಎಂದು ಅವಳನ್ನು ಪರಿಚಯಿಸಿದಳು ಸುಮಾ ತಿಂಡಿ ಬಡಿಸ್ಕೊಳ್ತಾ. ರಂಗಮ್ಮ ಹಲೋ ಎಂದು ಶೇಕ್ ಹ್ಯಾಂಡ್ ಕೊಡುತ್ತಾ, ಮೈ ನೇಮ್ ಈಜ್ ರಂಗಮ್ಮ ಎಂದಳು ಬರದೇ ಇರುವ ಇಂಗ್ಲೀಷ್ನಲ್ಲಿ. ಅಂಶಿಕಾ ರಂಗಮ್ಮನ ಮಾತಿಗೆ ನಕ್ಕು, ರಂಗಮ್ಮ, ಅದು ಆಗಲ್ಲ, ಮೈ ನೇಮ್ ಈಸ್ ರಂಗಮ್ಮ ಅನ್ನಬೇಕು ಎಂದಳು.
ಅದೇ ಅದೇ ಎಂದು ತಲೆ ಕೆರೆದುಕೊಳ್ಳುತ್ತಾ ಇರಿ ಕಾಪಿ ತರ್ತೀನಿ ಎಂದು ಅಡುಗೆ ಮನೆಗೆ ಹೋದಳು ರಂಗಮ್ಮ. ಅಂಶು, ಅನು ಎಲ್ಲಿ? ಅವಳನ್ನು ಯಾಕೆ ಕರ್ಕೊಂಡು ಬಂದಿಲ್ಲ ಅಂತ ಸುಮಾ ಕೇಳಿದ್ಲು. ಅವಳಿಗೆ ಸಂಡೇ ಕೂಡ ಕೆಲಸ, ಏನೋ ಮೀಟಿಂಗ್ ಅಂತ ಹೋದ್ಲು. ಮನೇಲಿ ನಾನು ಒಬ್ಳೆ ಅಂತ ಇಲ್ಲಿಗೆ ಬಂದೆ ಎಂದಳು ಅಂಶು. ಈ ನೆಪದಲ್ಲಾದರೂ ಮನೆಗೆ ಬಂದಿಯಲ್ಲ, ತುಂಬ ಖುಷಿಯಾಯಿತು ಎಂದಳು ಸುಮಾ. ರಂಗಮ್ಮ ಕಾಫಿ ಕಪ್ ತಂದುಕೊಟ್ಟು, ಸುಮಾ ಅಮ್ಮೋರೆ, ನಿಮ್ಮ ತಂಗಿ ತುಂಬ ಚೆನ್ನಾಗಿದ್ದಾರೆ, ನೋಡ್ತಾ ಇದ್ದರೆ ನಂದೇ ದೃಷ್ಟಿ ಆಗುತ್ತೆ ಎಂದು ದೃಷ್ಟಿ ತೆಗೆದಳು. ಅಂಶು ನಕ್ಕು, ನೀವು ಸಖತ್ ಬ್ಯೂಟಿಫುಲ್ ಆಗಿದ್ದೀರಾ ರಂಗಮ್ಮ ಅಂದಳು ಕಾಫಿ ಸಿಪ್ ಮಾಡುತ್ತಾ. ನಾಚಿ ನೀರಾದ ರಂಗಮ್ಮ, ನಮ್ಮ ಮಾವನೂ ಆಟೆಯ, ಲಗ್ನ ಆದ ಹೊಸದ್ರಲ್ಲಿ ಹಿಂಗೆಯೇ ಹೇಳ್ತಿದ್ದ ಎಂದಳು. ಯಾಕೆ ಇವಾಗ ಹೇಳಲ್ವಾ ಎಂದಳು ಅಂಶಿಕಾ. ಅವಯ್ಯ ಕುಡ್ದು ಯಮನ್ ಪಾದ ಸೇರ್ಕಂಡ, ನಾನು ರಾಯರ ಪಾದಕ್ಕೆ ಬಿದ್ದೆ ಎಂದಳು ರಂಗಮ್ಮ. ಸಾರಿ ರಂಗಮ್ಮ, ನನಗೆ ಗೊತ್ತಾಗಲಿಲ್ಲ, ನಿಮ್ಮ ಮನೆಯವ್ರ ಬಗ್ಗೆ ಕೇಳಿಬಿಟ್ಟೆ ಎಂದಳು ಅಂಶಿಕಾ. ಈಜೀಜ್ ವಾಕೆ ಬಿಡಿ ಮೇಡಮ್, ಐ ಡೋಂಟ್ ಕೇರು ಎಂದು ಕಾಫಿ ಕಪ್ ತೆಗೆದುಕೊಂಡು, ಇವತ್ತು ಹಬ್ಬದ ಅಡುಗೆ ಮಾಡೋಕ್ಕೆ ಹೇಳಿದ್ದಾರೆ, ನನಗೆ ಶಾನೆ ಕೆಲಸ ಐತೆ ಎಂದು ಅಡುಗೆ ಮನೆ ಹೊಕ್ಕಳು ರಂಗಮ್ಮ. ಬಾ ಅಂಶು, ರೂಮ್ಗೆ ಹೋಗೋಣ ಎಂದಳು ಸುಮಾ. ಎಲ್ಲಿ? ಮನೇಲಿ ಯಾರೂ ಕಾಣಿಸ್ತಿಲ್ಲ. ಭಾವ, ನಿಮ್ಮ ಮಾವಂದರು, ಅದೇ ಅವರು ಲೇಡಿ ಡಾನ್ ಎಂದಳು ಅಂಶಿಕಾ ಮೆಲ್ಲಗೆ ಮಣಿಕರ್ಣಿಕಾಳನ್ನು ನೆನ್ಪು ಮಾಡಿಕೊಂಡು. ಅಂಶು, ಹಾಗೆಲ್ಲ ಮಾತಾಡಬಾರ್ದು, ಚಿಕ್ಕಮ್ಮ ಅನ್ನಬೇಕು. ಎಲ್ಲರೂ ಅವರವ್ರ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ, ಎಲ್ಲರೂ ಬರೋದಿನ ಸಂಜೆಗೇನೆ. ನೀನು ಸ್ವಲ್ಪ ಹೊತ್ತು ನನ್ನ ರೂಮಲ್ಲಿ ರೆಸ್ಟ್ ಮಾಡುವಂತೆ, ನಿನ್ನ ಹತ್ರ ಮಾತಾಡೋದು ತುಂಬ ಇದೆ. ನಾವು ಮೊದಲೆಲ್ಲ ಕಾಲೇಜಿಗೆ ರಜಾ ಸಿಕ್ಕಿದ್ರೆ ಸಾಕು, ಒಂದೇ ಕಡೆ ಸೇರಿದ್ರೆ ಎಷ್ಟು ಮಾತಾಡ್ತಿದ್ವಿ. ಪೃಥ್ವಿ ಅಂತೂ ಬೈಯೋನು, ಮರದ ಭಯ ಆಗಿದ್ರೆ ಎಷ್ಟೊತ್ತಿಗೆ ಹೊಡೆದು ಹೋಗೋದು ಅಂತ. ಅದನ್ನೆಲ್ಲ ನಾವು ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ ಎಂದಳು ಸುಮಾ. ಇವಾಗ ಬಂದಿದ್ದೀನಲ್ವಾ, ಎಷ್ಟು ಬೇಕಾದರೂ ಮಾತಾಡೋಣ ಎಂದಳು ಅಂಶಿಕಾ. ಅಂಶಿಕಾಳನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋದಳು ಸುಮಾ. ಸುಮಾ, ರೂಮ್ ತುಂಬ ಚೆನ್ನಾಗಿದೆ, ಮನೇನೂ ಅಷ್ಟೇ ತುಂಬ ಚೆನ್ನಾಗಿದೆ ಎಂದಳು ಅಂಶಿಕಾ. ಅಕ್ಕ ತಂಗಿಯರು ಸೇರಿದರೆ ಅಲ್ಲಿ ಮಾತಿಗೆ ಬರವೇ ಸಾಕಾಗುವಷ್ಟು. ತಮ್ಮ ಬಾಲ್ಯ, ಕಾಲೇಜು ಎಲ್ಲದರ ಬಗ್ಗೆ ಮಾತನಾಡಿ ಮುಗಿದರೂ ಇನ್ನೂ ಟೈಮ್ ಸಾಕಾಗ್ತಿರ್ಲಿಲ್ಲ ಅವ್ರಿಗೆ. ಅಷ್ಟರಲ್ಲಿ ಸೀತಮ್ಮ ಮತ್ತು ಊರ್ಮಿಳಾ ಹಾಗೆ ರಂಗಮ್ಮ ಸೇರಿ ಒತ್ತು ಶಾವಿಗೆ ಮಾಡಿದರು. ರೂಮಲ್ಲಿ ಮಾತನಾಡುತ್ತಾ ಕುಳಿತಿದ್ದ ಸುಮಾ ಅಂಶಿಕಾಳನ್ನು ಹುಡುಕಿ ಊರ್ಮಿಳಾ ಬಂದು, ನಿಮ್ಮಿಬ್ಬರು ಮಾತು ಮುಗ್ದಿದ್ರೆ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ಅಕ್ಕ ತಂಗಿ ಮಾತಾಡೋ ಕೂತ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಲ್ವಾ? ಅಕ್ಕ ತಂಗಿ ಬಾಂಧವ್ಯ ಅಂದರೆ ಹಾಗೇನೆ, ಒಬ್ರಿಗೊಬ್ರು ಆಸರೆ, ಗೆಳತಿಯರಿಗಿಂತ ಹೆಚ್ಚು. ಅದಕ್ಕೆ ನೋಡಿ, ನಾನು ನಮ್ಮಕ್ಕ ಒಂದೇ ಮನೆಗೆ ಮದುವೆ ಮಾಡ್ಕೊಂಡು ಬಂದ್ವಿ, ಈಗಲೂ ಅವಳು ನನಗೆ ಜೊತೆಯೇ ಇರ್ತಾಳೆ ಎಂದಳು ಊರ್ಮಿಳಾ. ಹಿಂದೆಯೇ ಬಂದಿದ್ದ ರಂಗಮ್ಮನ ಬಾಯಿ ಸುಮ್ಮನೆ ಇರೋದಕ್ಕಾಗದೆ, ಇವಾಗೇನಾಗೈತೆ ಅಮ್ಮೋರೆ, ನಮ್ಮ ದೀಪಗೂ ಅಂಶಿಕಾಗೂ ಮದುವೆ ಮಾಡಿಬಿಡಿ, ಅಕ್ಕ ತಂಗಿರು ಒಟ್ಟಿಗೆ ಇರ್ತಾರೆ, ಹೇಗಿದ್ರು ಇವರು ದಂತದ ಗೊಂಬೆ ಇದ್ದಂಗೆ ಅವರೇ, ಇನ್ನು ನಮ್ಮ ದೀಪು ಕೂಡ ಪಿಕ್ಚರ್ ಹೀರೋ ಇದ್ದಂಗೆ ಅವರೇ, ಈಡು ಜೋಡು ಸರಿ ಹೋಗುತ್ತೆ ಎಂದಳು ಮಾತಿನ ಮಲ್ಲಿ ರಂಗಮ್ಮ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.